ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ ಸಿಕೆಎಂ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೇಳೋಕೆ ಬಂದಿರೋ ವಿಷಯ ಏನಂತಂದರೆ 26QB ಪೇಮೆಂಟ್. ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ನಾವು ಯಾವ ಥರ 26QB ಪೇಮೆಂಟ್ ಮಾಡ್ತೀವಿ ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್, ಇವಾಗ 26QB ಪೇಮೆಂಟ್ನ ಏನಕ್ಕೋಸ್ಕರ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. 26QB ಅಂತಂದರೆ TDS ಆನ್ ಸೇಲ್ ಆಫ್ ಪ್ರಾಪರ್ಟಿ. ಅಂದರೆ ನಾವು ಯಾವುದೇ ಪ್ರಾಪರ್ಟಿನ ಪರ್ಚೇಸ್ ಮಾಡಿದರೆ ಅದ್ರ ವ್ಯಾಲ್ಯೂ 50 lakhsಗಿಂತ ಎಬೋ ಇದ್ದರೆ ಕಂಪಲ್ಸರಿ TDS ಪೇಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ತೊಗೊಂಡಿರೋ ಪ್ರಾಪರ್ಟಿ 60 lakhs ಇದ್ದರೆ ಅದ್ರ ಮೇಲೆ 1% TDS ಅಮೌಂಟ್ನ ಪೇಮೆಂಟ್ ಮಾಡಬೇಕು. ಇದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಪೇಮೆಂಟ್ ಆಗಿಲ್ಲ ಅಂದರೆ ನಮಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಕೂಡ ಆಗಲ್ಲ. ನಾನಿವತ್ತು ನಿಮಗೆ 26QB ಪೇಮೆಂಟ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ನಮಗೆ 26QB ಪೇಮೆಂಟ್ ಮಾಡೋದಕ್ಕೆ ಏನೇನು ಡೀಟೇಲ್ಸ್ ಬೇಕಂತ ನೋಡೋಣ. ಫಸ್ಟ್ ಒನ್, ಯಾರು ಬೈಯರ್ ಇರ್ತಾರೆ, ಬೈಯರ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕು. ಸೆಕೆಂಡ್ ಒನ್, ಸೆಲ್ಲರ್ದು ಪಾನ್ ನಂಬರ್ ಬೇಕು. ಥರ್ಡ್ ಒನ್, ನಮಗೆ ಪ್ರಾಪರ್ಟಿ ಅಡ್ರೆಸ್ ಮತ್ತು ಸೇಲ್ಸ್ ಕನ್ಸಿಡರೇಷನ್ ಅಂದರೆ ಪ್ರಾಪರ್ಟಿ ವ್ಯಾಲ್ಯೂ ಬೇಕು. ಇದಿಷ್ಟು ಮೂರು ಡೀಟೇಲ್ ನಮಗೆ ಕರೆಕ್ಟಾಗಿ ಸಿಕ್ಕಿದ ಮೇಲೆ ನಾವು 26QB ಪೇಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಇವಾಗ ಯಾವ ಥರ ಪೇಮೆಂಟ್ ಮಾಡೋದಂತ ತೋರಿಸ್ತೀನಿ. ಫಸ್ಟು ನೀವು ಗೂಗಲ್ ಅಥವಾ ಕ್ರೋಮಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಅಂತ ಹಾಕಿದರೆ ಈ ಪೋರ್ಟಲ್ ನಿಮಗೆ ಓಪನ್ ಆಗುತ್ತೆ. ಈ ಥರ ಪೋರ್ಟಲ್ ಓಪನ್ ಆದಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಯಾರು ಬೈಯರ್ ಇರ್ತಾರೆ, ಬೈಯರ್ದು ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಆಗಬೇಕು. ಯಾಕಂದರೆ ಬೈಯರು ಯಾವಾಗ್ಲೂ 26QB ಟ್ಯಾಕ್ಸ್ ಪೇಮೆಂಟ್ನ ಮಾಡಬೇಕಾಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಲಾಗಿನ್ನಲ್ಲಿ ಯೂಸರ್ ನೇಮ್ ಆಲ್ವೇಸ್ ಪಾನ್ ನಂಬರ್ ಆಗಿರುತ್ತೆ. ಪಾಸ್ವರ್ಡ ನಾವು ಕನ್ಫರ್ಮ್ ಮಾಡಿಕೊಂಡು ಲಾಗಿನ್ ಮಾಡ್ಕೋಬೇಕು. ನಾನು ಇವಾಗ ಲಾಗಿನ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ನಾನು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದ ತಕ್ಷಣ ನಿಮಗೆ ಇ ಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇ ಪೇ ಟ್ಯಾಕ್ಸ್ ಅಂತ ಬರುತ್ತೆ. ಇ ಪೇ ಟ್ಯಾಕ್ಸಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ನ್ಯೂ ಪೇಮೆಂಟ್ನ ಸೆಲೆಕ್ಟ್ ಮಾಡಿ. 26QB ಪೇಮೆಂಟ್ TDS ಆನ್ ಸೇಲ್ ಆಫ್ ಪ್ರಾಪರ್ಟಿ, ಅದಕ್ಕೋಸ್ಕರ ನಾವು ಈ ಪೋರ್ಷನ್ಗೆ ಬಂದುಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ನಮಗೆ ಫಸ್ಟು ಅಡ್ರೆಸ್ ಬಂದು ಇಲ್ಲಿ ಬೈಯರ್ದು IT ಆಗಿರೋದ್ರಿಂದ ನಾವು ಬೈಯರ್ದು ಡೀಟೇಲ್ಸ್ ಫಿಲ್ ಮಾಡಬೇಕು. ಇವರು ರೆಸಿಡೆಂಟ್ ಆಗಿರೋದ್ರಿಂದ ರೆಸಿಡೆಂಟ್ನ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಬೈಯರ್ದು ನೇಮು, ಆಧಾರ್ ನಂಬರ್ ಮತ್ತು ನೇಮು ಆಟೋಮೆಟಿಕ್ ಬಂದು ಫ್ರೀಸ್ ಆಗಿಬಿಟ್ಟಿರುತ್ತೆ. ನಾವೇನು ಅಲ್ಲಿ ಹಾಕೋಕ್ಕಾಗಲ್ಲ. ಅಡ್ರೆಸ್ ಕೂಡ ನಮ್ಮದು ಇನ್ಕಮ್ ಟ್ಯಾಕ್ಸ್ ಪ್ರೊಫೈಲಲ್ಲಿ ಏನಿರುತ್ತೆ ಅದೇ ಪ್ರೊಫೈಲಲ್ಲಿ ಇರೋ ಥರ ಬಂದಿರುತ್ತೆ. ನೆಕ್ಸ್ಟು ಒಂದು ಮೇಲ್ ID ಮತ್ತು ಮೊಬೈಲ್ ನಂಬರ್ ರಿಕ್ವೈರ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಬೇಕು. ದೆನ್ ನಮಗೆ ಕೇಳ್ತಿರೋದು ಇಲ್ಲಿ ವೆದರ್ ಮೋರ್ ದ್ಯಾನ್ ಒನ್ ಬೈಯರ್, ಅಂದರೆ ನಾವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಮತ್ತು ಸೇಲ್ ಮಾಡಬೇಕಾದ್ರೆ ಒಬ್ಬರೇ ಬೈಯರ್ ಇದ್ದಾರಾ ಅಥವಾ 2 ಮೆಂಬರ್ಸ್ ಜಾಯಿಂಟ್ ಆಗಿ ಬೈ ಮಾಡ್ತಾ ಇದ್ದಾರಾ, ಇಬ್ಬರು ಡೀಟೇಲ್ಸ್ ಇದ್ದರೆ ಇಬ್ರದ್ದು ಹಾಕಬೇಕು. ಇಲ್ಲ ಒಬ್ಬರೇ ಬೈ ಮಾಡ್ತಿದ್ದಾರೆ ಅಂದರೆ ಒಬ್ರದ್ದೇ ಹಾಕಬೇಕು. ಒನ್ ಬೈಯರ್ ಒನ್ ಸೆಲ್ಲರ್ ಇದ್ದರೆ ಇದನ್ನ ನೋ ಅಂತ ಕ್ಲಿಕ್ ಮಾಡಬೇಕು. ಬೈಯರ್ ಇಬ್ಬರಿದ್ರೂ ಎಸ್ ಅಂತ ಕ್ಲಿಕ್ ಮಾಡಬೇಕು. ಸೆಲ್ಲರ್ ಇಬ್ಬರಿದ್ರೂ ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಇವಾಗ ವೆದರ್ ಮೋರ್ ದ್ಯಾನ್ ಒನ್ ಬೈಯರ್ ಅಂತ ಕೇಳ್ತಿದೆ. ಎಸ್, ಒಬ್ಬರೇ ಬೈಯರ್ ಇರೋದು, ಅದಕ್ಕೆ ನಾನು ನೋ ಅಂತ ಆಪ್ಷನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಬ್ಬರು ಬೈಯರ್ ಇದ್ದಿದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಕಂಟಿನ್ಯೂ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಯಾರು ಸೆಲ್ಲರ್ ಇರ್ತಾರೆ ಆ ಸೆಲ್ಲರ್ದು ಡೀಟೇಲ್ಸ್ ಹಾಕಬೇಕು. ಇಲ್ಲಿ ನಾನು ಸೆಲ್ಲರ್ ಪಾನ್ ನಂಬರ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಫಸ್ಟೇ ಹೇಳಿದ್ದೆ. ಸೊ ಸೆಲ್ಲರ್ದು ಪಾನ್ ನಂಬರ್ ಹಾಕಬೇಕು. ಸೆಲ್ಲರ್ ಪಾನ್ ನಂಬರ್ ಹಾಕಿದ ತಕ್ಷಣ ನಮಗೆ ಇಮಿಡಿಯೇಟ್ ಆಗಿ ಅವ್ರದ್ದು ಆಧಾರ್ ನಂಬರ್ ಮತ್ತು ನೇಮ್ ಆಟೋಮೆಟಿಕ್ ರಿಫ್ಲೆಕ್ಟ್ ಆಗುತ್ತೆ. ಅಡ್ರೆಸ್ ಮಾತ್ರ ನಾವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು. ಪೋಸ್ಟ್ ಕೋಡ್ ಕೇಳುತ್ತೆ, ಪೋಸ್ಟ್ ಆಫೀಸ್ನ ನಾವು ಹಾಕಿರೋ ಅಡ್ರೆಸ್ ರಿಲೇಟೆಡ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಏರಿಯಾ ಲೊಕ್ಯಾಲಿಟಿನೂ ನಾವೇ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಏರಿಯಾ ಲೊಕ್ಯಾಲಿಟಿ ಸೆಲೆಕ್ಟ್ ಆದಮೇಲೆ ಮೊಬೈಲ್ ನಂಬರ್ ಮತ್ತು ಮೇಲ್ ID ಹಾಕಬೇಕು. ಮ್ಯಾನ್ಯುಯಲ್ ಆಗಿ ಮೇಲ್ ID ಮತ್ತು ಮೊಬೈಲ್ ನಂಬರ್ನ ನಾನು ಎಂಟ್ರಿ ಮಾಡಿದ್ದೀನಿ. ವೆದರ್ ಮೋರ್ ದ್ಯಾನ್ ಒನ್ ಸೆಲ್ಲರ್, ಒಬ್ಬರೇ ಸೆಲ್ ಮಾಡ್ತಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ, ಇಬ್ಬರು ಅಥವಾ 3 ಜನ ಸೆಲ್ ಮಾಡ್ತಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ
ಅವರು 3 ಜನಕ್ಕೂ ಡಿವೈಡ್ ಮಾಡಿ ನಾವು 3 ಪೇಮೆಂಟ್ ಮಾಡಬೇಕಾಗುತ್ತೆ. ಇವಾಗ ನಾವು ಮಾಡ್ತಿರೋದ್ರಲ್ಲಿ ಓನ್ಲಿ 1 ಬಯರ್ 1 ಸೆಲ್ಲರ್ ಇದ್ದಾರೆ, ಅದಕ್ಕೋಸ್ಕರ ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಇಲ್ಲಿ ಬರೋದು ಪ್ರಾಪರ್ಟಿ ಡೀಟೇಲ್ಸ್. ಟೈಪ್ ಆಫ್ ಪ್ರಾಪರ್ಟಿ ಅಂದರೆ ನಾವು ಲ್ಯಾಂಡ್ನ ಪರ್ಚೇಸ್ ಮಾಡ್ತಿದ್ದೀವಾ ಅಥವಾ ಬಿಲ್ಡಿಂಗ್ನ ಪರ್ಚೇಸ್ ಮಾಡ್ತಿದ್ದೀವಾ ಅನ್ನೋದು ನಾವು ಕ್ಲಿಕ್ ಮಾಡಬೇಕು. ನಾವು ಇವಾಗ ಪರ್ಚೇಸ್ ಮಾಡ್ತಾ ಇರೋದು ಲ್ಯಾಂಡ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಲ್ಯಾಂಡ್ ರಿಲೇಟೆಡ್ ಆಗಿ ಅಡ್ರೆಸ್ನ ಫಿಲ್ ಮಾಡಬೇಕು. ಪಿನ್ ಕೋಡ್ ಹಾಕಿದ ಮೇಲೆ ನಾವು ಪೋಸ್ಟ್ ಆಫೀಸ್ ಮತ್ತು ಏರಿಯಾ ಲೊಕ್ಯಾಲಿಟಿನೂ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಮಗೆ ಡೇಟ್ ಆಫ್ ಬುಕ್ಕಿಂಗ್ ಅಂದರೆ ಯಾವಾಗ ಡೇಟ್ ಆಫ್ ಅಗ್ರಿಮೆಂಟ್ ಆಗ್ತಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ನಾನು ನಿಮಗೆ ಇವತ್ತಿನ ಡೇಟೇನೆ ಹಾಕ್ತಾ ಇದ್ದೀನಿ. ಡೇಟ್ ಆಫ್ ಬುಕ್ಕಿಂಗ್ ಇವತ್ತು ಹಾಕಿ ನೆಕ್ಸ್ಟ್ ನಾಳೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಅಥವಾ ಇನ್ನೂ 2 ಡೇಸ್ ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಆವಾಗ ನಮಗೇನು ಪ್ರಾಬ್ಲಮ್ ಏನಾಗಲ್ಲ. ನಾವು ಪೇಮೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಟೋಟಲ್ ವ್ಯಾಲ್ಯೂ ಆಫ್ ಸೇಲ್ಸ್ ಕನ್ಸಿಡರೇಷನ್, ನಾವು ಎಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನಾವು ಪರ್ಚೇಸ್ ಮಾಡ್ತಾ ಇರೋದು ಇವಾಗ 65 ಲ್ಯಾಕ್ಸ್ಗೆ. 65 ಲ್ಯಾಕ್ಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡೇಟ್ ಆಫ್ ಪೇಮೆಂಟ್, ಯಾವತ್ತು ಪೇಮೆಂಟ್ ಮಾಡಿದ್ದೀರಾ ಅಂತ, ನಾನು ಇವತ್ತೇನೆ ಪೇಮೆಂಟ್ ಮಾಡ್ತಾ ಇರೋದು. ನೆಕ್ಸ್ಟು ಇದು ಪೇಮೆಂಟ್ ಮೋಡ್, ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟಿದ್ದೀರಾ ಅಥವಾ ಲಂಸಮ್ಮಲ್ಲಿ ಕೊಟ್ಟಿದ್ದೀರಾ ಅಂತ. ಇನ್ಸ್ಟಾಲ್ಮೆಂಟಲ್ಲಿ ಕ್ಲಿಕ್ ಮಾಡಿದರೆ ಎಷ್ಟು ಇನ್ಸ್ಟಾಲ್ಮೆಂಟು ಯಾವಾಗ ಆಗುತ್ತೆ ಆವಾಗ ಪ್ರತಿಯೊಂದು ಪೇಮೆಂಟ್ನ TDS ಮಾಡಬೇಕಾಗುತ್ತೆ. ನಾವು ಲಂಸಮ್ಮಲ್ಲಿ ಕೊಟ್ಟಿರೋದ್ರಿಂದ ಲಂಸಮ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ವೆದರ್ ಸ್ಟಾಂಪ್ ಡ್ಯೂಟಿ ಈಸ್ ಹೈಯರ್ ದ್ಯಾನ್ ಸೇಲ್ಸ್ ಕನ್ಸಿಡರೇಷನ್ ಅಂದರೆ ಇವಾಗ ನಾವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಅದು ಫಾರ್ ಎಕ್ಸಾಂಪಲ್ ಇವಾಗ ಈ ಪ್ರಾಪರ್ಟಿನೇ ಬೇಸ್ ಆಗಿ ಇಟ್ಕೊಂಡ್ರೆ ಇದಕ್ಕೆ 65 ಲ್ಯಾಕ್ಸ್ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಬಟ್ ಇದ್ರದ್ದು ಸ್ಟಾಂಪ್ ಡ್ಯೂಟಿ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಬಂದು 70 ಲ್ಯಾಕ್ಸ್ ಇದ್ದರೆ ನಾವು ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ ಸೇಲ್ಸ್ ಕನ್ಸಿಡರೇಷನ್ನ ಎಸ್ ಮಾಡಿ ಇಲ್ಲಿ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ 70 ಲ್ಯಾಕ್ಸ್ ಅಂತ ಎಂಟ್ರಿ ಮಾಡಬೇಕು. ಯಾವುದು ಜಾಸ್ತಿ ಇರುತ್ತೆ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಇದ್ದರೆ ಸ್ಟಾಂಪ್ ಡ್ಯೂಟಿ ಮೇಲೆ ನಾವು TDSನ ಪೇಮೆಂಟ್ ಮಾಡಬೇಕು. ಇಲ್ಲ ನಾವು ಪರ್ಚೇಸ್ ಮಾಡ್ತಿರೋ ವ್ಯಾಲ್ಯೂ ಜಾಸ್ತಿ ಇದ್ದರೆ ಅದ್ರ ಮೇಲೆ ನಾವು 1% TDSನ ಪೇ ಮಾಡಬೇಕು. ಇವಾಗ ನಾವು ಪರ್ಚೇಸ್ ಮಾಡ್ತಿರೋದು ವೆದರ್ ಸ್ಟಾಂಪ್ ಡ್ಯೂಟಿ ಈಸ್ ಮೋರ್ ದ್ಯಾನ್ ಸೇಲ್ಸ್ ಕನ್ಸಿಡರೇಷನ್, ನೋ. ಎರಡು ಸೇಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಟೋಟಲ್ ಅಮೌಂಟ್ ಪೇಯ್ಡ್ ಕರೆಂಟ್ಲಿ ಅಂತ ಬಂದಿದೆ. ನಾವು ಫುಲ್ ಅಮೌಂಟ್ 65 ಲ್ಯಾಕ್ಸ್ ಏನಿದೆ ಅದನ್ನು ಫುಲ್ ಅಮೌಂಟ್ ಪೇ ಮಾಡಿದ್ದೀವಿ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಟೋಟಲ್ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ 65 ಲ್ಯಾಕ್ಸ್ ಇರೋದ್ರಿಂದ 65 ಲ್ಯಾಕ್ಸ್ನ ಎಂಟ್ರಿ ಮಾಡಿದ್ದೀನಿ. ನಮಗೆ ಇಲ್ಲಿ ಟೋಟಲ್ TDS ಡಿಡಕ್ಷನ್ ಅಮೌಂಟಲ್ಲೂ 65 ಲ್ಯಾಕ್ಸೇ ಬಂದಿದೆ. ಅದ್ರ ಮೇಲೆ 1% ಅಂತ 65,000 TDSನ ಪೇಮೆಂಟ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಾವೆಲ್ಲಾದರೂ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಇಲ್ಲಿ ಫಾರ್ ಎಕ್ಸಾಂಪಲ್ 70 ಲ್ಯಾಕ್ಸ್ನ ಎಂಟ್ರಿ ಮಾಡಿದರೆ ನಮಗೆ ಈ ಪೋರ್ಷನಲ್ಲೂ 70 ಲ್ಯಾಕ್ಸೇ ಬರುತ್ತೆ. ಸೊ ನಾವಿಲ್ಲಿ 70,000 TDSನ ಪೇಮೆಂಟ್ ಮಾಡಬೇಕಾಗುತ್ತೆ. ಬಟ್ ನಾವಿವಾಗ ಪೇಮೆಂಟ್ ಮಾಡ್ತಿರೋದು 65 ಲ್ಯಾಕ್ಸು. ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಮೋರ್ ದ್ಯಾನ್ ಸೇಲ್ಸ್ ಕನ್ಸಿಡರೇಷನ್ ಏನಿಲ್ಲ, ನಮಗೆ ಎರಡು ಈಕ್ವಲ್ ಇದೆ. ಅದಕ್ಕೋಸ್ಕರ ನಾವು 65 ಲ್ಯಾಕ್ಸ್ ಏನಿದೆ ಅದ್ರ ಬೇಸ್ ಮೇಲೆ 65,000ನ ಪೇಮೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ನಿಮಗೆ ಇಲ್ಲಿ ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಬ್ಯಾಂಕ್ನ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಒಂದ್ಸಲ ಪ್ರಿವ್ಯೂ ನಿಮಗೆ ಓಪನ್ ಆಗುತ್ತೆ. ನಾನು ಇವಾಗ ಬ್ಯಾಂಕ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕೆನರಾ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಾಪರ್ಟಿನಲ್ಲಿ ಟೈಪ್ ಆಫ್ ಪ್ರಾಪರ್ಟಿ ಬಂದಿದೆ ಮತ್ತು ಅಗ್ರಿಮೆಂಟ್ ಡೇಟ್, ವ್ಯಾಲ್ಯೂ, ಸೇಲ್ಸ್ ಕನ್ಸಿಡರೇಷನ್ ವ್ಯಾಲ್ಯೂ ಮತ್ತು ಅಡ್ರೆಸ್ ಬಂದಿದೆ. ನಾವು ಎಷ್ಟು ಅಮೌಂಟ್ಗೆ ಟೋಟಲ್ TDSನ ಡಿಡಕ್ಟ್ ಮಾಡ್ತಾ ಇದ್ದೀವಿ, 65 ಲ್ಯಾಕ್ಸ್ಗೆ 65,000ನ ಡಿಡಕ್ಟ್ ಮಾಡ್ತಿದ್ದೀವಿ. ಇಷ್ಟು ಬಂದಿದೆ. ಇಲ್ಲಿ ಪೇ ನೌ ಅಂತ ಕೊಟ್ಟ ತಕ್ಷಣ ನಿಮ್ಮ ನೆಟ್ ಬ್ಯಾಂಕಿಂಗ್ ಬ್ಯಾಂಕ್ ಅಕೌಂಟು ನೆಟ್ ಬ್ಯಾಂಕಿಂಗ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ OTP ಹಾಕಿದರೆ ನಿಮ್ಮದು ಪೇಮೆಂಟ್ ಸಕ್ಸಸ್ ಆಗುತ್ತೆ. ಅದಾದಮೇಲೆ ಪೇಮೆಂಟ್ ಸಕ್ಸಸ್ ಆದಮೇಲೆ ನೀವು ಮತ್ತೆ ಅಗೇನ್ ಈ ಫೈಲ್ಗೆ ಬಂದು ಈ ಪೇನ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಹಿಸ್ಟ್ರಿನ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಆ ಚಲನ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.